ಆಕ್ಚುಲಿ ಧಾರವಾಡ ಬಂದಿದ್ದೀವಿ ಇವತ್ತು. PC PSI ಗವರ್ಮೆಂಟ್ ಎಕ್ಸಾಮ್ಸ್ಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ಬೇಕಂತಂದ್ರೆ ಮಲ್ಲು ಡ್ರೀಮ್ KSP ಅಂದ್ರೆ KSP ಅಂತಂದ್ರೆ KSP ಅಲ್ಲಿ PC PSI ಮತ್ತೆ KSISF KSRP ಯಾವುದೇ ಇರ್ಬೋದು ಎಜುಕೇಶನ್ ರಿಲೇಟೆಡ್ ಗವರ್ಮೆಂಟ್ ಎಕ್ಸಾಮ್ಸ್ ಓದ್ತೀನಿ ಅಂತಂದ್ರೆ ಡ್ರೀಮ್ KSP ಅಂತ ಏನು ಇದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಎಲ್ಲರೂ ಫಾಲೋ ಅಪ್ ಮಾಡಿ ಮತ್ತೆ ಇವರಿಗೆ ಸಪೋರ್ಟ್ ಮಾಡಿ. ಇವತ್ತಿಂದಲ್ಲ, ನಮ್ಮ ಹೋರಾಟಕ್ಕೆ ಮೊದ್ಲಿಂದನೂ ಬೆಂಗಳೂರಲ್ಲಿ ಹೋರಾಟ ಮಾಡಿದಾಗ, ಎಲ್ಲಾ ಕಡೆ ಹೋರಾಟ ಮಾಡಿದಾಗ PC PSI ನೋಟಿಫಿಕೇಶನ್ಸ್ಗೋಸ್ಕರ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ಯಾರಿಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಲ್ಲ, ಇವ್ರಿಗೆ ಆಗಿ ಅಂದ್ರೆ ಈ ಒಂದು ಡ್ರೀಮ್ KSP ಅಂತ ಏನ ಯೂಟ್ಯೂಬ್ ಚಾನಲ್ ಇದೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪ್ಲಸ್ ಇನ್ನೊಂದೇನಂತಂದ್ರೆ ಹೋರಾಟಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಇವರೆಲ್ಲ ಇದಾರಲ್ಲ ಫುಲ್ ಇಂಟೆಲಿಜೆಂಟ್, 1-2 ವರ್ಷ ಅಲ್ಲ, ಸುಮಾರು ವರ್ಷ ಓದಿ ಒಂದು ನಾಲೆಡ್ಜ್ ಪಡ್ಕೊಂಡಿದ್ದಾರೆ. ಇವರು ಮುಂದೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ರು ಸಪೋರ್ಟ್ ಮಾಡಿ. ಹೆಂಗೆ ಅಂತಂದ್ರೆ ಇವರು ಈ ವರ್ಷ ಏನು ನೋಟಿಫಿಕೇಶನ್ಸ್ ಆಗುತ್ತೆ ಇವರೆಲ್ಲ ಸೆಲೆಕ್ಟ್ ಆಗ್ಲಿ ಅಂತ ನಾನು ದೇವರ ಹತ್ರ ಕೇಳ್ಕೊಂತೀನಿ. ಪ್ಲಸ್ ಏನಂದ್ರೆ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಓದೋದ್ರ ಬಗ್ಗೆ. ಮತ್ತೆ ಈ ಬೆಂಗಳೂರು ಯೂನಿವರ್ಸಿಟಿ ಏನಿದೆ, ಸಾರಿ ಧಾರವಾಡ ಯೂನಿವರ್ಸಿಟಿಲಿ ಪ್ರತಿ ದಿನ ಏನಂದ್ರೆ ಅಲ್ಲಿ ಅಟ್ಲೀಸ್ಟ್ ಒಂದು 4 to 5 hours ಗ್ರೂಪ್ ಡಿಸ್ಕಷನ್ ಮಾಡ್ತಾರೆ. ಮತ್ತೆ ಎಷ್ಟೋ ಜನಕ್ಕೆ ಇವರು ಒಂಥರ ಇನ್ಸ್ಪಿರೇಷನ್. ಇವರು ಇನ್ಸ್ಪಿರೇಷನ್ ಅಂದ್ರೆ ಎರಡು ಒಂದೇ. ಎಲ್ಲಾ ಆಸ್ಪಿರೆಂಟ್ಸ್ ಏನ್ ಕರ್ನಾಟಕದಲ್ಲೆಲ್ಲ ಓದ್ತಾ ಇದೀರಾ, ಈ ಒಂದು ಏನು ಯಾರು ತುಂಬಾ ಕಷ್ಟಪಟ್ಟು ಓದ್ತಾ ಇದಾರೆ ಮತ್ತೆ ಈ ಒಂದು ಗ್ರೂಪ್ ಡಿಸ್ಕಷನ್ ಮಾಡ್ತಿದ್ದಾರೆ, ಎಲ್ರಿಗೂ ಸಪೋರ್ಟ್ ಮಾಡಿ. ಇವ್ರ ಹತ್ರ ಏನ್ ನಾಲೆಡ್ಜ್ ಇದೆ ಅದನ್ನ ನೀವು ಪಡ್ಕೊಳ್ಳಿ. ಮತ್ತೆ ಎವ್ರಿ ಡೇ ನೀವು ಎಷ್ಟೇ ನೆಗೆಟಿವ್ ಯೋಚನೆ ಮಾಡಕ್ ಹೋಗ್ಬೇಡಿ, ಬಿ ಪಾಸಿಟಿವ್. ಯಾಕೆಂದ್ರೆ 100 ಕೆಲಸ ಮಾಡ್ಬೋದು, ಬಟ್ ಆದ್ರೆ ಈ ಒಂದು ಓದ್ಬೇಕಾದ್ರೆ ನೀವು ಕಾನ್ಸ್ಟೆಂಟ್ ಮೈಂಡ್ ಮತ್ತೆ ಪೀಸ್ಫುಲ್ ಇರ್ಬೇಕು. ನಿಮ್ಗೆ ಸ್ಟ್ರೆಸ್ ಇಂದ ಏನು ಓದಕ್ಕಾಗಲ್ಲ, ತುಂಬಾ ಕಾನ್ಸಂಟ್ರೇಟ್ ಮಾಡ್ಬೇಕು. ಈಗಿರೋ ಕಾಂಪಿಟೇಷನ್ಗೆ ಮತ್ತೆ ಈಗಿರೋಂತ ಒಂದು ಆಸ್ಪಿರೆಂಟ್ಸ್ ಏನ್ ಒಬ್ರು ಇಲ್ಲ, ಲಕ್ಷಾಂತರ ಜನ ಡೇ ಅಂಡ್ ನೈಟ್ ಓದ್ತಿದ್ದಾರೆ. ಹಂಗಾಗಿ ನಾನು ನೋಡ್ತಾ ಇದೀನಿ ಎಷ್ಟೋ ಜನ ಪಾಪ ಡ್ರೀಮ್ KSP ಅಂತ ಅಂದಾಗ ಮೆಜಾರಿಟಿ ಏನ್ ಗಿಗ್ ವರ್ಕರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಬೆಂಗಳೂರಲ್ಲಿ, ಸ್ವಿಗ್ಗಿ ಝೊಮ್ಯಾಟೊ ಇದ್ರಲ್ಲೆಲ್ಲ ಮೆಜಾರಿಟಿ ಸ್ಟೂಡೆಂಟ್ಸ್ ಇರೋದು ಇವ್ರೆ. ಅಂದ್ರೆ KSP ಯಾರು ಓದ್ತಾ ಇದ್ರೆ PC PSI ಓದ್ತಾ ಇರೋಂಥವ್ರು ನಾನು ಕಣ್ಮುಂದೆ ನೋಡಿದೀನಿ. ತುಂಬಾ ಜನ ವೀಕ್ಲಿ 2-3 ದಿನ ಬೆಳಗ್ಗೆ 4-5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11-12 ಗಂಟೆ ತನಕ ಗಾಡಿ ಓಡಿಸಿ ಇವತ್ತು ದುಡ್ಡುಗೋಸ್ಕರ ಅಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ. ಯಾಕೆಂದ್ರೆ ಬಿಕಾಸ್ ನೋಟಿಫಿಕೇಶನ್ ಇಲ್ದಿರ ಸುಮಾರು 5-6 ವರ್ಷದಿಂದ ಯಾವ್ದು ನೋಟಿಫಿಕೇಶನ್ಸ್ ಆಗ್ಲಿಲ್ಲ. ಇವಾಗ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿರೋದ್ರಿಂದ ನೋಟಿಫಿಕೇಶನ್ಸ್ ಆಗುತ್ತೆ. ಪ್ಲಸ್ ಏನ್ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ ಇವಾಗ, ಸುಮಾರು 8 ವರ್ಷ ಏಜ್ ರಿಲ್ಯಾಕ್ಸೇಷನ್. ನಾವು 5 ವರ್ಷ ಹೋರಾಟ ಮಾಡಿ ಕೊಟ್ಟಿದೀವಿ. ಮತ್ತೆ C&R ರೂಲ್ ಚೇಂಜ್ ಮಾಡಿದಾಗ ಸುಮಾರು 3 ವರ್ಷ ಎಕ್ಸ್ಟ್ರಾ ಸಿಕ್ಕಿದೆ. 8 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಯುಟಿಲೈಸ್ ಮಾಡ್ಕೊಂಡು ಏನು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತೀರಾ, ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತೀರಾ, ಒಂದ್ ಸ್ವಲ್ಪ ದಿನ, ಈಗ ಒಂದು ನೋಟಿಫಿಕೇಶನ್ಸ್ ಆದ್ರೆ ಮ್ಯಾಕ್ಸಿಮಮ್ 3-4 ಮಂತ್ಸ್ ಅಲ್ಲಿ ಎಕ್ಸಾಮ್ ಆಗುತ್ತೆ. 3-4 ಮಂತ್ಸ್ ಎಲ್ಲಾನು ಕ್ವಿಟ್ ಮಾಡಿ 100% ನೀವು ಸಕ್ಸಸ್ ಆಗ್ತೀರಾ. ಕಾನ್ಸಂಟ್ರೇಟ್ ಮಾಡಿ. ಮತ್ತೆ ನೀವು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನೀವು ಮತ್ತೊಮ್ಮೆ ಕೇಳ್ಕೊಂತೀನಿ, ಡ್ರೀಮ್ KSP ಸಪೋರ್ಟ್ ಮಾಡಿ. ಯಾಕೆಂದ್ರೆ ಒಳ್ಳೆಯವ್ರಿಗೆ ಮತ್ತೆ ಏನು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತವ್ರಿಗೆ ಸಪೋರ್ಟ್ ಮಾಡ್ಲೇಬೇಕು. ಚಾಣಕ್ಯ ಅಂತ ಹೇಳಿ ಪಾಪ ಇವರು ಹೋರಾಟದಲ್ಲಿ ನೀವು ನೋಡಿರ್ಬೇಕು, 1-2 ದಿನ ಅಲ್ಲ, ಕಂಟಿನ್ಯೂಸ್ ಹೋರಾಟ ಎಲ್ಲಾ ಸ್ಟೂಡೆಂಟ್ಸ್ ಪರವಾಗಿ ಬೆಂಗಳೂರಲ್ಲಿ ಇರ್ಬೋದು, ಏಜ್ ರಿಲ್ಯಾಕ್ಸೇಷನ್ ಎಲ್ಲದಕ್ಕೂ ಬಂದಿದ್ದಾರೆ. ಚಂದ್ರೇಶ್, ಚಾಣಕ್ಯ ಇವರೆಲ್ಲ ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ಇವರೆಲ್ಲರ ಎಫರ್ಟ್ಸ್ ಇವತ್ತು ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿರೋದು. ಹಂಗಾಗಿ ನೀವೇನ್ ಸಪೋರ್ಟ್ ಮಾಡಿದ್ರ, ಇವತ್ತು ನಾವು ಪ್ರತಿ ಸತಿ ಹೋರಾಟ ಬರೀ ಬೆಂಗಳೂರು ಧಾರವಾಡ ಅಂತಲ್ಲ, ಎಂಟೈರ್ ಓವರ್ ಆಲ್ ಕರ್ನಾಟಕದಲ್ಲಿ ಯಾವುದೇ ಡಿಸ್ಟ್ರಿಕ್ಟ್ ಅಲ್ಲಿ ಹೋರಾಟ ಮಾಡಿದ್ರು ಸಾವಿರಾರು ಜನ ವಿದ್ಯಾರ್ಥಿಗಳು ಬಂದು ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ರ. ಈ ಸಪೋರ್ಟ್ ಹಿಂಗೆ ಇರ್ಲಿ ಅಂತ ಕೇಳ್ಕೊಂತೀನಿ. ಎಲ್ಲರೂ ಒಗ್ಗಟ್ಟಾಗಿ ಏನೇ ಚೇಂಜಸ್ ಆಗ್ಬೇಕಂದ್ರೂ ಅದು ನಿಮ್ಮಿಂದಾನೇ ಚೇಂಜಸ್ ಆಗೋದು. ನೀವೆಲ್ಲರೂ ಒಗ್ಗಟ್ಟಾಗಿ ಯಾವುದೇ ಆಗಿರ್ಬೋದು, ಈ ಒಂದು ಕರ್ನಾಟಕ ಆಗಿರ್ಬೋದು, ಇಡೀ ದೇಶನ ಮುಂದುವರ್ಸ್ಬೇಕಂತಂದ್ರೆ, ಡೆವಲಪ್ಮೆಂಟ್ ಆಗ್ಬೇಕಂತಂದ್ರೆ ಯೂತ್ಸೇ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಒಂದು ಮೈಂಡ್ ಯಾವ ರೀತಿ ಇರ್ಬೇಕಂತಂದ್ರೆ ಪಾಸಿಟಿವ್ ಮೈಂಡ್ಸ್. ನಿಮ್ಮ ತಂದೆ ತಾಯಿಗೆ ಹೆಸರು ತಗೊಂಡ್ಬರ್ಬೇಕು, ಒಳ್ಳೆ ಕೆಲಸ ಮಾಡಿ. ಗೌರ್ಮೆಂಟ್ ಎಕ್ಸಾಮ್ಸ್ ಏನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಒಂದೆರಡು ಅಟೆಂಪ್ಟ್ಸ್ ಒಂದು ಮ್ಯಾಕ್ಸಿಮಮ್ 3 to 4 years ಓದಿ ಸಪೋಸ್ ಆಗಿಲ್ಲ ಅಂತಂದ್ರೆ 100 ಕೆಲಸಗಳಿದಾವೆ. 100 ಕೆಲಸ ಮಾಡ್ಬೋದು. ಸಮಾಜ ಸೇವೆ ಮಾಡೋದಕ್ಕಷ್ಟೇ 100 ಕೆಲಸ ಮಾಡ್ಬೋದು. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ಎಲ್ಲಾ ಸ್ಟೂಡೆಂಟ್ಸ್ ಪರವಾಗಿ ಮತ್ತೊಮ್ಮೆ